ಆಕಾಶ ಭಾಗ 28. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದಿರುವುದನ್ನು ನೋಡಿಕೊಳ್ಳಿರಿ, ಅದನ್ನು ಓದುತ್ತಾ ಹೇಳುತ್ತಾ ಹೋಗುತ್ತೇನೆ. ಇದನ್ನು ನೋಡಿ ಬರೆದುಕೊಳ್ಳಿರಿ ಅಂದರೆ ಹಿಂದಿನ ಚಿತ್ರ ಏನಿತ್ತು ನೋಡ್ರಿ, ಅದರ ಸಂಬಂಧ ವಿಷಯವೇ ಅದೇ ರೀತಿ ಇದೆ ಇದು ಅಲ್ವಾ. ಅಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಚಿತ್ರ ಇದೆ, ಬರೆಯೋದಕ್ಕೆ ಆಗೋದಿಲ್ಲ ಅಂತೇಳಿ ಇಲ್ಲಿ ಬರೆದಿದ್ದು ಅಷ್ಟೇ ಅಲ್ವಾ. ಆ ಚಿತ್ರದ ಮೇಲೆ ನೀವು ಇದನ್ನು ತಿಳ್ಕೊಳ್ಬೇಕು. ಇಲ್ಲಿ ನೋಡಿ ಅನಂತಾನಂತ ಏಕೇಂದ್ರಿಯ ನಿಗೋಧ ಜೀವಗಳು ಇದೆಲ್ಲ ಪೂರ. ಇನ್ನು ನೋಡಿ ಇಲ್ಲಿ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯದಲ್ಲಿ ಇಲ್ಲಿ ಗಿಡ ಮರ ಬಳ್ಳಿಗಳು ಎಲ್ಲ ತಗೋಬೇಕು. ಇದು ಕೂಡ ವನಸ್ಪತಿದೇ ಭೇದ ಇದೆ, ಅದಾಗಲೇ ಹೇಳಾಗಿದೆ. ಇನ್ನು ಮುಂದೆ ಮೇಲೆ ನೋಡ್ರಿ, ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ. ಇಲ್ಲಿ ಪಂಚೇಂದ್ರಿಯದಲ್ಲಿ ಬಂದಾಗ ಇವನ್ 4 ಅಂತ ತಗೋಬೇಕು ನೀವು. ಪಂಚೇಂದ್ರಿಯದಲ್ಲಿ ಸ್ವಲ್ಪ ತಿರಿಯಂಚುಗಳಿದ್ದಾವೆ. ಮತ್ತು ಮನುಷ್ಯ, ನಾರಕಿ, ದೇವ ಈ 3 ಜೀವಗಳು ಪಂಚೇಂದ್ರಿಯನೇ ಇರ್ತವೆ. ಇದನ್ನು ನೆನಪಿಟ್ಕೋಬೇಕು ನೀವು. ಮನುಷ್ಯ, ನಾರಕಿ, ದೇವ. ಗೊತ್ತಾಯ್ತು? ಹೇಗೂ ನಿಮಗೆ ಗೊತ್ತಿದೆ, ಇಲ್ಲಿ ಇವಕ್ಕಿಂತನೂ ಬಹಳ ಕಡಿಮೆ ಅಂದರೆ ಪಂಚೇಂದ್ರಿಯ ತಿರಿಯಂಚಿಗಳಿಗಿಂತ ಭಾಳ ಕಮ್ಮಿ ಮನುಷ್ಯರಿಗಿಂತ ಅಸಂಖ್ಯಾತ ಪಟ್ಟು ಜಾಸ್ತಿ ನಾರಕಿಗಳು, ನಾರಕಿಗಳಿಗಿಂತ ಅಸಂಖ್ಯಾತ ಪಟ್ಟು ಜಾಸ್ತಿ ದೇವತೆಗಳು. ಅರ್ಥ ಆಯಿತು? ಇನ್ನು ಮುಂದೆ ಇಲ್ಲಿ ಈ ಮನುಷ್ಯ ಇದೊಂದು ಮನುಷ್ಯ ಮಧ್ಯದೊಂದು ಸಣ್ಣದ ಭಾಗ ಇದೆಯಲ್ಲ, ಇದನ್ನು ತಗೊಳ್ರಿ ಮೇಲೆ. ಅದನ್ನು ಮೇಲೆ ಬರ್ಕೋಬೇಕು, ಅಲ್ಲಿ ಜಾಗ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮೇಲೆ ಬರೆದಿದೆ ನೋಡಿ. ಭೋಗಭೂಮಿ ಮನುಷ್ಯರು, ಆರ್ಯಖಂಡ ಮನುಷ್ಯ, ಮ್ಲೇಜ್ ಖಂಡದ ಮನುಷ್ಯರು. ಅರ್ಥ ಆಯಿತು? ಇಲ್ಲಿಂದ ಈ ಭೋಗಭೂಮಿಯಿಂದ ಮನುಷ್ಯರು ಮೋಕ್ಷಕ್ಕೆ ಹೋಗೋದಿಲ್ಲ, ಮ್ಲೇಜ್ ಖಂಡದಿಂದ ಹೋಗೋದಿಲ್ಲ. ಆರ್ಯಖಂಡದ ಮನುಷ್ಯ ಅಂದರೆ ಸ್ತ್ರೀ ಇಲ್ಲ, ಕೇವಲ ಪುರುಷ ಮಾತ್ರ, ಅಂದರೆ ಅವರು ಮೋಕ್ಷಕ್ಕೆ ಹೋಗಬಹುದು. ಈಗ ಇನ್ನು ಮುಂದೆ ಇಲ್ಲಿ ಮೇಲೆ ನೋಡಿ, ಎಲ್ಲದಕ್ಕಿಂತ ಮೇಲೆ ಇಲ್ಲಿ ಮೇಲೆ 6 ತಿಂಗಳು 8 ಸಮಯದ ಒಳಗೆ ನಿಗೋಧದಿಂದ 608 ಜೀವಗಳು ತ್ರಸ ಪರ್ಯಾಯಕ್ಕೆ ಬರುತ್ತವೆ ಮತ್ತು 608 ದಿಗಂಬರ ಮುನಿ ಮುಕ್ತ ಅಂದರೆ ಸಿದ್ಧ ಭಗವಾನರು ಆಗುತ್ತಾರೆ. ಇದು ಅನಾದಿ ಕಾಲದಿಂದ ನಡೆದಂತಹ ಒಂದು ವ್ಯವಸ್ಥೆ ಇದೆ. ಇನ್ನು ಅನಂತ ಕಾಲದವರೆಗೆ ಹಾಗೆಯೇ ನಡೀತಾ ಹೋಗ್ತದೆ. ಅದರಲ್ಲಿ ಯಾವ ರೀತಿ ಬದಲಾವಣೆ ಯಾವಾಗಲೂ ಆಗುವುದಿಲ್ಲ, ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಇದು ಶಾಶ್ವತ ಪ್ರಾಕೃತಿಕ ನಿಯಮ ಇದೆ. ಈಗಲೂ ಕೂಡ ಜೀವಗಳು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ ವಿದೇಹ ಕ್ಷೇತ್ರದಿಂದ. ಇಲ್ಲಿ ನಮ್ಮ ಭೂಮಿ ಬಂದರೆ ಭರತ ಐರಾವತದಲ್ಲಿ ಈಗ ಮೋಕ್ಷ ಇಲ್ಲ, ವಿದೇಹ ಕ್ಷೇತ್ರದಿಂದ ಈಗಲೂ ಕೂಡ ಇಲ್ಲಿ ಏನು ಬರೆದಿದೆ ನೋಡಿ, ಇಲ್ಲಿ ಏನು ಬರೆದಿದೆ ಆ ರೀತಿ ವ್ಯವಸ್ಥೆ ವಿದೇಹ ಕ್ಷೇತ್ರದಿಂದ ಜೀವಗಳು ಮೋಕ್ಷಕ್ಕೆ ಹೋಗುತ್ತಾ ಇದ್ದಾರೆ. ಇದು ಅನಾದಿ ಅನಂತ ಇದೆ, ಇವತ್ತು ನಿನ್ನೆಯ ವ್ಯವಸ್ಥೆ ಅಲ್ಲ. ಅನಂತಾನಂತ ಪ್ರದೇಶಿ ಆಕಾಶದ ಮಧ್ಯದಲ್ಲಿ 343 ಘನರಜ್ಜು ವಿಸ್ತಾರದ ಲೋಕಾಕಾಶ ಇದೆ. ಲೋಕಾಕಾಶದಲ್ಲಿ 6 ದ್ರವ್ಯಗಳಿವೆ. ಲೋಕಾಕಾಶದ ಹೊರಗೆ ಕೇವಲ ಒಂದು ಮಾತ್ರ ಆಕಾಶ ದ್ರವ್ಯ ಇದೆ. ಈಗ 6 ದ್ರವ್ಯಗಳ ಪಾರಿಭಾಷೆ ಶಬ್ದಗಳು ಅಂದರೆ 6 ದ್ರವ್ಯಗಳ ಯಾವುವು ಏನು ಅಂಥೇಳಿ ಅದನ್ನು ಸ್ವಲ್ಪ ಬರ್ಕೋಬೇಕು ನೀವೀಗ. 6 ದ್ರವ್ಯಗಳು ಯಾವುವು ಹೇಗೆ ಅಂಥೇಳಿ ನೋಡಿ ಬರ್ಕೊಡ್ರಿ. 6 ದ್ರವ್ಯಗಳು: 1 ಜೀವದ್ರವ್ಯ, 2 ಪುದ್ಗಲ ದ್ರವ್ಯ, 3 ಧರ್ಮದ್ರವ್ಯ, 4 ಅಧರ್ಮದ್ರವ್ಯ, 5 ಆಕಾಶ ದ್ರವ್ಯ, 6 ಕಾಲದ್ರವ್ಯ. ಜೀವದ್ರವ್ಯ ಅಂದರೆ ಯಾವುದರಲ್ಲಿ ಜ್ಞಾನ ದರ್ಶನ ಇರುವುದೋ ಅಥವಾ ಯಾವುದರಲ್ಲಿ ಚೇತನ ಇರುವುದೋ ಅದನ್ನು ಜೀವದ್ರವ್ಯ ಎನ್ನುವರು. ಪುದ್ಗಲ ದ್ರವ್ಯ ಯಾವುದರಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಇರುವುದೋ ಅದು ಪುದ್ಗಲ ದ್ರವ್ಯ ಇದೆ. ಧರ್ಮದ್ರವ್ಯ ಗಮನ ಮಾಡುವಂತಹ ಜೀವ ಮತ್ತು ಪುದ್ಗಲಗಳಿಗೆ ಗಮನ ಮಾಡಲು ಉದಾಸೀನ ರೂಪ ಸಹಾಯಕ ದ್ರವ್ಯ ಧರ್ಮದ್ರವ್ಯ ಇದೆ. ಅಧರ್ಮದ್ರವ್ಯ ಸ್ಥಿರ ನಿಲ್ಲುವಂತಹ ಜೀವ ಮತ್ತು ಪುದ್ಗಲಗಳಿಗೆ ನಿಲ್ಲಲು ಉದಾಸೀನ ರೂಪ ಸಹಾಯಕ ದ್ರವ್ಯ ಅಧರ್ಮದ್ರವ್ಯ ಇದೆ. ಆಕಾಶ ದ್ರವ್ಯ ಎಲ್ಲ ದ್ರವ್ಯಗಳಿಗೂ ಇರಲು ಸ್ಥಳಾವಕಾಶ ಕೊಡುವ ದ್ರವ್ಯ ಆಕಾಶ ದ್ರವ್ಯ ಇದೆ. ಕಾಲದ್ರವ್ಯ ಸ್ವಯಂ ಪರಿವರ್ತನೆ ಹೊಂದುತ್ತಾ ಅನ್ಯ ದ್ರವ್ಯಗಳ ಪರಿವರ್ತನೆಗೆ ಸಹಾಯಕ ದ್ರವ್ಯ ಕಾಲದ್ರವ್ಯ ಇದೆ. 6 ದ್ರವ್ಯಗಳ ಸಂಖ್ಯೆಗಳು: ಜೀವದ್ರವ್ಯ ಅನಂತಾನಂತ ಇದೆ. ಪುದ್ಗಲ ದ್ರವ್ಯ ಜೀವದ್ರವ್ಯಗಳಿಗಿಂತ ಅನಂತ ಪಟ್ಟು ಅಧಿಕ ಪರಮಾಣುಗಳು ಇವೆ. ಧರ್ಮದ್ರವ್ಯ, ಅಧರ್ಮದ್ರವ್ಯ ಮತ್ತು ಆಕಾಶ ದ್ರವ್ಯ ಈ 3 ದ್ರವ್ಯಗಳು 1 1 1 ಇವೆ.
ಕಾಲದ್ರವ್ಯ ಅಸಂಖ್ಯಾತ ಇವೆ. 6 ದ್ರವ್ಯಗಳ ಪ್ರದೇಶಗಳು. ಜೀವದ್ರವ್ಯದ್ದು ಅಸಂಖ್ಯಾತ ಪ್ರದೇಶ ಇರುತ್ತದೆ. ಪುದ್ಗಲ ದ್ರವ್ಯದ್ದು ಏಕ, ಸಂಖ್ಯಾತ, ಅಸಂಖ್ಯಾತ, ಅನಂತ ಮತ್ತು ಅನಂತಾನಂತ ಪ್ರದೇಶಗಳು ಇರುತ್ತವೆ. ಧರ್ಮದ್ರವ್ಯದ್ದು, ಅಧರ್ಮದ್ರವ್ಯದ್ದು, ಲೋಕಾಕಾಶದ್ದು ಈ 3 ದ್ರವ್ಯಗಳದ್ದು ಸಮಾನ ಪ್ರದೇಶದವು ಇದ್ದಾವೆ. ಇವು 3 ದ್ರವ್ಯ ಅಂದರೆ ಅಸಂಖ್ಯಾತ ಪ್ರದೇಶದವು ಇದ್ದಾವೆ. ಅಸಂಖ್ಯಾತ, ಅಸಂಖ್ಯಾತ, ಅಸಂಖ್ಯಾತ. ಆಕಾಶ ದ್ರವ್ಯ ಅನಂತಾನಂತ ಪ್ರದೇಶದ್ದು ಇದೆ. ಕಾಲದ್ರವ್ಯ ಏಕಪ್ರದೇಶಿ ಇದೆ. ಸಂಸಾರಿ ಜೀವಗಳಲ್ಲಿ ಶರೀರಗಳು. ತಿರ್ಯಂಚ ಗತಿಯಲ್ಲಿ ಔದಾರಿಕ, ತೈಜಸ, ಕಾರ್ಮಾಣು ಈ 3 ಶರೀರಗಳು ಇರ್ತವೆ. ನರಕಗತಿಯಲ್ಲಿ ವೈಕ್ರಿಕ, ತೈಜಸ, ಕಾರ್ಮಾಣು ಈ 3 ಶರೀರಗಳು ಇರ್ತವೆ. ಮನುಷ್ಯಗತಿಯಲ್ಲಿ ಔದಾರಿಕ, ತೈಜಸ, ಕಾರ್ಮಾಣು ಈ 3 ಶರೀರಗಳು ಮತ್ತು ಮನುಷ್ಯಗತಿಯಲ್ಲಿ ಆಹಾರಕ ರುದಿದಾರಿ ಮುನಿಗಳಿಗೆ ಔದಾರಿಕ, ಆಹಾರಕ, ತೈಜಸ ಮತ್ತು ಕಾರ್ಮಾಣು 4 ಶರೀರಗಳು ಇರ್ತವೆ. ಅರಿಹಂತ ಭಗವಾನರಿಗೆ ಪರಮ ಔದಾರಿಕ, ತೈಜಸ, ಕಾರ್ಮಾಣು ಇವು 3 ಶರೀರಗಳು ಇರ್ತವೆ. ದೇವಗತಿಯ ಜೀವಗಳಿಗೆ ವೈಕರಿಕ, ತೈಜಸ, ಕಾರ್ಮಾಣು ಈ 3 ಶರೀರಗಳು ಇರ್ತವೆ. ತಿರ್ಯಂಚ ಮತ್ತು ಮನುಷ್ಯರ ಜಗನ್ಯ ಆಯು, ಅಂತರ್ಮುಹೂರ್ತ ಮತ್ತು ಉತ್ಕೃಷ್ಟ ಆಯು 3 ಪಲ್ಯೋಪಮಗಳು. ನಾರಕಿ ಮತ್ತು ದೇವತೆಗಳ ಜಗನ್ಯ ಆಯು 10,000 ವರ್ಷಗಳು ಮತ್ತು ಉತ್ಕೃಷ್ಟ ಆಯು 33 ಸಾಗರೋಪಮಗಳು. ಸಿದ್ಧ ಭಗವಾನರ ಆಯು ಕರ್ಮ ನಾಶ ಆಗಿರುವುದರಿಂದ ಅವರು ಶಾಶ್ವತ ಅನಂತ ಕಾಲದವರೆಗೆ ಒಂದೇ ಸ್ಥಾನದಲ್ಲಿ ವಿರಾಜಮಾನರು ಆಗಿರುತ್ತಾರೆ. ಒಂದು ಸ್ವಲ್ಪ ನೋಡಿಕೊಳ್ಳ್ರಿ, ಗಮನ ಇಟ್ಟು. ಹಿಂದೆ ನೀವು ಅನೇಕ ಚಿತ್ರಗಳನ್ನು ನೋಡಿದ್ರಲ್ಲ, ಬೇರೆ ಬೇರೆದು ಜೈನ್ ಸಿಂಬಲ್ ಅಂಥೇಳಿ ಆ ಥರ. ಆದರೆ ಅದು ಈಗ ಒಂದು 10-20 ವರ್ಷಗಳಿಂದ ಈ ಕಡೆ ಆ ಥರ ಎಲ್ಲನೂ ಹೇಗೆ ಬೇಕಾದ್ರೂ ಮಾಡ್ತಾರೆ. ಯಾವ ರೀತಿ ಬೇಕಾದ್ರೂ ಬಣ್ಣಗಳನ್ನು ಹಾಕಿ ಅದಕ್ಕೆ ಹೇಗೆ ಬೇಕಾದ್ರೂ ಅಳತೆಯ ಪ್ರಕಾರ, ಅದಕ್ಕೆ ಅಳತೆ ಎಲ್ಲ ಹೇಗಿಲ್ಲ ಹೇಗೆ ಬೇಕಾದ್ರೂ ಮಾಡ್ತಾರೆ. ಆದರೆ ಒಂದು ಸೂಚನೆ ನಿಮಗೇನು ಅಂತಂದರೆ, ಅದು ಯಾರು, ಯಾವಾಗ, ಯಾಕೆ, ಯಾವ ಉದ್ದೇಶದಿಂದ ಮಾಡಲು ಪ್ರಾರಂಭ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಜೈನ ಶಾಸ್ತ್ರದಲ್ಲಿ, ಅಂದರೆ ಹಿಂದಿನ ನಮ್ಮ ಜಿನೇಂದ್ರ ಭಗವಾನರ ವಾಣಿಯ ಎಷ್ಟು ಶಾಸ್ತ್ರಗಳಿದ್ದಾವೆ ಅಂದರೆ ಆಗಮ ಪರಂಪರೆಯ ಶಾಸ್ತ್ರದಲ್ಲಿ ಲಿಪಿಬದ್ಧ ಮಾಡಿದ್ದಾರೆ. ಮಹಾಶಾಸ್ತ್ರಗಳು, ತಿರುವೇಪಣತೆ, ತ್ರಿಲೋಕಸಾರ, ಹರಿವಂಶ ಪುರಾಣ ಆದಿ ಎಷ್ಟು ಮಹಾಶಾಸ್ತ್ರಗಳಿದ್ದಾವೆ. ಅದರಲ್ಲಿ ಎಲ್ಲಿಯೂ ಕೂಡ ಆ ರೀತಿ ಆ ರೀತಿ ಸ್ವಸ್ತಿಗಳು ಮಧ್ಯದಲ್ಲಿ ಆ ಥರ ಯಾವುದೂ ಇಲ್ಲ, ಏನೂ ಇಲ್ಲ. ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ಯಾವ್ದಾದ್ರು ಒಂದೇ ಉದ್ದೇಶದಿಂದ ಒಂದು ನಯ ವಿಭಾಗದಾಗ ಅದನ್ನ ಮಾಡ್ಬೋದು, ಆ ರೀತಿ ಏನಲ್ಲ. ಆದರೆ ನಿಜವಾದ ನಿಮ್ಮ ಜ್ಞಾನವನ್ನು ನೀವು ಸಮ್ಯಕ್ ಪ್ರಕಾರದಲ್ಲಿ ಮಾಡಿ ನಿಮಗೆ ವಿವೇಕ ನಿಜವಾದ ಹೊಳಿಬೇಕು ಅಂತಂದರೆ ಇದು ಮೂಲಶಾಸ್ತ್ರದ ಚಿತ್ರ ಇದೆ ನೋಡಿ. ಇದನ್ನು ನೋಡಿ ನೀವು ಈ ರೀತಿ ನಿಮ್ಮ ಬುದ್ಧಿಯನ್ನು ಮಾಡ್ಕೋಬೇಕು. ಆವಾಗಲೇ ನಿಮಗೆ ಸರಿಯಾದ ಜ್ಞಾನ ಆಗಲು ಸಾಧ್ಯ. ನಾನು ಈಗ ನಿಮಗೆ ತೋರಿಸಿದ ಆ ಚಿತ್ರ ತಿಲಯ ಪದ್ಧತಿ ಮಹಾಶಾಸ್ತ್ರದ್ದು, ನೋಡಿಕೊಳ್ಳಿ. ಇದು 2000 ವರ್ಷದ ಹಿಂದೆ ಆಚಾರ್ಯ ಭಗವಾನ್ ಯತಿ ಋಷಭರು ಇದನ್ನ ರಚನೆ ಮಾಡಿರೋದು. ಅದರಲ್ಲಿ ಆ ರೀತಿ ಚಿತ್ರಗಳು ಯಾವುದೂ ಇಲ್ಲ. ಇದನ್ನು ನೋಡಿಕೊಳ್ಳಿರಿ. ಜಿನೇಂದ್ರ ದೇವರು ಕೇವಲ ಜ್ಞಾನದಿಂದ ತಿಳಿದ ಅನಂತದ ಒಂದು ಭಾಗವನ್ನು ದಿವ್ಯ ಧ್ವನಿಯ ಮುಖಾಂತರ ಹೇಳಿದರು. ಅದರ ಅನಂತದ ಒಂದು ಭಾಗವನ್ನು ಗಣಧರ ಪರಮೇಶ್ವರಗಳು ಗ್ರಹಣ ಮಾಡಿದರು ಮತ್ತು ಗ್ರಹಣ ಮಾಡಿದ ಜ್ಞಾನದ ಒಂದು ಭಾಗವನ್ನು ವಿವರಿಸಿದರು. ಆ ವಿವರಗಳ ಅಸಂಖ್ಯಾತದ ಒಂದು ಭಾಗವನ್ನು ಪರಮ ದಯಾಳು ನನ್ನ ಆರಾಧ್ಯ ಆರ್ಷ ಪರಂಪರೆಯ ಗುರುಗಳು ಓಲೆ ಗರಿಗಳಲ್ಲಿ ಲಿಪಿಬದ್ಧ ಮಾಡಿಟ್ಟರು. ಆ ಮಹಾಶಾಸ್ತ್ರಗಳ ಬಹುಭಾಗಗಳ ಜ್ಞಾನವನ್ನು ನನ್ನ ಶಿಕ್ಷಣ ಗುರುಗಳು ಪ್ರಾಪ್ತ ಮಾಡಿಕೊಂಡರು. ನನ್ನ ಶಿಕ್ಷಣ ಗುರುಗಳ 10% ಜ್ಞಾನದಲ್ಲಿ 3% ಜ್ಞಾನವನ್ನು ನಾನು ಅತಿ ವಿನಯದಿಂದ ಸಂಪಾದಿಸಿದೆ.
2% ಜ್ಞಾನವನ್ನು ಮಹಾಶಾಸ್ತ್ರಗಳ ದಯೆಯಿಂದ ಪ್ರಾಪ್ತ ಮಾಡಿಕೊಂಡೆ. ಸಂಗ್ರಹವಾದ ಜ್ಞಾನ 5% ಇದ್ದರೆ ಅದರಲ್ಲಿ 1% ಜ್ಞಾನವನ್ನು ಮಾತ್ರ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಾಗಿದೆ ಅಷ್ಟೇ. ಅದೂ ಕೂಡ ನನ್ನ ಸ್ವತಃ ಜ್ಞಾನ ಅಲ್ಲ, ಮಹಾಶಾಸ್ತ್ರ ಮತ್ತು ಗುರುಗಳ ನಕಲು ಇದೆ ಅಷ್ಟೇನೆ. ಆದ್ದರಿಂದ ತಾವೆಲ್ಲರಲ್ಲಿ ವಿನಂತಿ, ನನ್ನಿಂದ ಆದ ಶಬ್ದ ಉಚ್ಚಾರಣೆ ದೋಷ, ಬರೆದ ಅಕ್ಷರಗಳ ದೋಷ ಗ್ರಹಿಸದೆಯೇ ನನ್ನ ಉದ್ದೇಶ ಮಾತ್ರ ಅರಿಯುವವರಾದರೆ ಉಪಕಾರ ಇದೆ. ನನ್ನ ಉದ್ದೇಶ ಅಂದರೆ, ನನ್ನ ಕಣ್ಣಿನಲ್ಲಿ ನಾನು ಶಾಸ್ತ್ರರೂಪಿ ಸಮುದ್ರದ ಆಳದಲ್ಲಿ ಅನೇಕ ಅಮೂಲ್ಯ ಮಹಾರತ್ನಗಳನ್ನು ನೋಡಿದ್ದೇನೆ. ಅವುಗಳನ್ನು ನಿಮಗೂ ತೋರಿಸುವ ಕುತೂಹಲ ಮಾತ್ರ. ಆ ರತ್ನಗಳ ಮಾಲೀಕ ನಾನಲ್ಲ, ಆ ರತ್ನಗಳ ಮಾಲೀಕ ಜಿನೇಂದ್ರ ದೇವರು. ಆದ್ದರಿಂದ ಇಂದಿನಿಂದಲೇ ಶಾಸ್ತ್ರ ಸ್ವಾಧ್ಯಾಯ ಪ್ರಾರಂಭಿಸಿ. ಈವರೆಗೆ ನಿಮ್ಮಲ್ಲಿ ಲೋಕಾಕಾಶ ಸಂಬಂಧಿ ಯಾವುದೇ ಜ್ಞಾನ ಪ್ರಕಟವಾಗಿದ್ದರೂ ಅದರ ಗೌರವ, ಸನ್ಮಾನ, ಭಕ್ತಿ, ವಿನಯ ಎಲ್ಲವೂ ನನ್ನ ದೇವ, ಶಾಸ್ತ್ರ, ಗುರುಗಳಿಗೆ ಸಲ್ಲಬೇಕು. ವಿದ್ಯಾಭೂಷಣ್ ಮಹಾರಾಜ್. ಲೋಕಾಕಾಶದ ವಿಸ್ತಾರವನ್ನು ತಿಳಿದಾಗ ವಿಚಾರವಂತ ಜೀವಗಳಿಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಸಹಜವಾಗಿ. ಹಾಗಾದರೆ 4 ಗತಿಗಳ ಭ್ರಮಣದಲ್ಲಿ ಇರುವಂಥ ಜೀವಕ್ಕೆ ಇದು ಹೀಗೇ ಇರ್ತದ, ಅಥವಾ ಯಾವುದಾದರೂ ಸ್ಥಾನದಲ್ಲಿ ತಾನು ಸ್ಥಿರವಾಗಿ ನಿಲ್ಲಲು ಸಾಧ್ಯ ಇದೆಯೋ? ಆವಾಗ ಉತ್ತರ ಬರ್ತದೆ ಜಿನೇಂದ್ರ ಭಗವಾನರಿಂದ. ಏನು ಅಂತಂದರೆ, ಅಕಸ್ಮಾತ್ ಜೀವ ಏನಾರ ಕರ್ಮಗಳನ್ನು ನಾಶ ಮಾಡಿದರೆ ತನುವಾತ ವಲಯದಲ್ಲಿ ಹೋಗಿ ಸ್ವತಂತ್ರವಾಗಿ ಅನಂತ ಕಾಲದವರೆಗೆ ಒಂದೇ ಸ್ಥಳದಲ್ಲಿ ನಿಲ್ಲಬಹುದು ಅಂತೇಳಿ. ಹಾಗಿದ್ರೆ ತನುವಾತ ವಲಯದ ಅಂತಿಮ ಭಾಗ ಯಾವುದು, ಲೋಕದ ಅಗ್ರಭಾಗ ಯಾವುದು, ಅದನ್ನು ತಿಳಿಬೇಕು ಅಂತಂದರೆ ಅನಿವಾರ್ಯ ಲೋಕಾಕಾಶ ಮಹಾಶಾಸ್ತ್ರಗಳ ಸ್ವಾಧ್ಯಾಯ ಮಾಡಲೇಬೇಕಾಗ್ತದೆ. ಯಾವುದೇ ಮಹಾಶಾಸ್ತ್ರ ಲೋಕಾಕಾಶ ಹೆಸರಿದ್ದು ಇಲ್ಲ. ಅವೆಲ್ಲ ಹೆಸರುಗಳು ಏನಿದೆ, ತ್ರಿಲೋಯ ಪಣ್ಣತ್ತಿ ಅಥವಾ ತ್ರಿಲೋಕ ಪ್ರಜ್ಞಪ್ತಿ, ತ್ರಿಲೋಕ ಸಾರ, ಹರಿವಂಶ ಪುರಾಣ, ತ್ರಿಲೋಕ ಭಾಸ್ಕರ, ಲೋಕ ವಿಭಾಗ ಆದಿ ಮಹಾಶಾಸ್ತ್ರ. ಅವುಗಳನ್ನು ಸ್ವಾಧ್ಯಾಯ ಮಾಡೋದ್ರಿಂದ ಯಾವುದೋ ಒಂದು ರೀತಿ ಆತ್ಮನೊಳಗಡೆ ಅಚಿಂತ್ಯ ಒಂದು ರೀತಿ ನೆಮ್ಮದಿ, ಏನೋ ಒಂದು ರೀತಿ ಕರ್ಮಗಳು ನಮ್ಮಿಂದ ಹೊರಗಡೆ ಹೋದ್ವೇನೋ ಭಗವಂತ ಅನ್ನುವಂಥ ಒಂದು ಅನುಭವ. ಭಗವಂತ, ನೀನು ನಮಗೆ ಬಹಳ ಹತ್ತಿರದವನಿದೆಯಾ, ದೂರದವನಲ್ಲ, ನಮ್ಮ ಅತ್ಯಂತ ಹಿತೇಶಿ ಬಂಧು ಅನ್ನುವಂಥ ಒಂದು ಯಾವುದೋ ಒಂದು ಅನುಭವ. ಜಿನೇಂದ್ರ ದೇವರು ನಮ್ಮನ್ನು ಕಲ್ಯಾಣ ಮಾಡಿಯೇ ಮಾಡ್ತಾರೆ ಅನ್ನುವಂಥದ್ದು ಯಾವುದೋ ಒಂದು ನಂಬಿಕೆ. ಇದೆಲ್ಲ ಜೀವದಲ್ಲಿ ಪ್ರಕಟ ಆಗ್ತದೆ. ಅಕಸ್ಮಾತ್ ನಾವೇನಾದರೂ ನಮ್ಮ ಬೇಜವಾಬ್ದಾರಿ ಈ ನಿರ್ಲಕ್ಷ್ಯದಿಂದ, ಪ್ರಮಾದದಿಂದ ಲೋಕಾಕಾಶ ವಿಷಯವನ್ನು ಸ್ವಾಧ್ಯಾಯ ಮಾಡದೆ ಹೋದ ಪಕ್ಷದಲ್ಲಿ ಅದು ಎಷ್ಟು ಹಾನಿ ಆಗ್ತದೆ ಅಂತಂದರೆ ಹಾನಿ ಮಾಡಿಕೊಂಡವರಿಗೆ ಗೊತ್ತಾಗ್ತದೆ. ಆವಾಗ ಕಳೆದ ದಿನಕ್ಕೆ ಪಶ್ಚಾತ್ತಾಪ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಜೀವಕ್ಕೆ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂಥರ ನೋವು ಅನಿಸ್ತದೆ. ಹಾಗಾಗಿ ನಾವು ವ್ಯರ್ಥವಾಗಿ ದಿನಗಳನ್ನು ಕಳೆಯದೆ ನೀವು ಎಲ್ಲರೂ ಸೇರಿ ಜಿನೇಂದ್ರ ದೇವರು ಹೇಳಿರುವಂತಹ ಮಹಾಶಾಸ್ತ್ರಗಳನ್ನು ಸ್ವಾಧ್ಯಾಯ ಮಾಡೋಣ ಅಲ್ವಾ. ಅದರಲ್ಲಿ ಈಗ ಲೋಕಾಕಾಶದ ವಿಷಯ ನಡೀತಾ ಇದೆ. ಇದು ಅತಿ ಅಗತ್ಯ, ಬಹಳ ಅಗತ್ಯ, ಬೇಕೇ ಬೇಕು, ಪ್ರತಿಯೊಬ್ಬ ಜೀವಿಗೂ ಕೂಡ ಬೇಕು.